ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸುಸ್ವಾಗತ. ಇವತ್ತಿನ ವಿಚಾರ SIR ಅಂದ್ರೆ ಇವಾಗ ಏನು ಒಂದು ಎಲೆಕ್ಷನ್ದು ಮತ್ತೆ ಮರುಪರಿಶೀಲನೆ ಮಾಡ್ತಾ ಇದ್ದಾರೆ, ಸೆನ್ಸಸ್ ಮಾಡ್ತಾ ಇದ್ದಾರೆ. 2002ರಲ್ಲಿ ನಮ್ಮ ಮತದಾರರ ಪಟ್ಟಿಯಲ್ಲಿ ಹೆಸರು ಇದೆಯಾ, ಇದನ್ನ ಯಾವ ರೀತಿ ನಾವು ಆನ್ಲೈನ್ ಅಲ್ಲಿ ಚೆಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಕೆಲವೊಂದಷ್ಟು ಅಡ್ವಾಂಟೇಜು, ಕೆಲವೊಂದಷ್ಟು ಡಿಸ್ಅಡ್ವಾಂಟೇಜು ಎಲ್ಲಾನು ವಿಡಿಯೋದಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾ ಹೋಗ್ತೀನಿ. ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಆನ್ಲೈನ್ ಅಲ್ಲಿ ಯಾವ ರೀತಿ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಮಾಹಿತಿನ ಕೊಟ್ಬಿಡ್ತೀನಿ ನಿಮಗೆ. ಸೊ ಇವಾಗ ಮ್ಯಾಟರ್ ಏನು ಅಂತ ಅಂದ್ರೆ, SIR ಬರ್ತಾ ಇದ್ದಾರೆ ಮನೆಗೆ, ನಮ್ಗೆಲ್ಲರಿಗೂ ಎನಿಮರೇಷನ್ ಫಾರಂ ನ ಕೊಡ್ತಾ ಇದ್ದಾರೆ. ಇಲ್ಲಿ ಪ್ರಾಬ್ಲಮ್ ಏನಾಗ್ತಿದೆ ಅಂತ ಅಂದ್ರೆ, ನಾನು ಲಾಸ್ಟ್ ಟೈಮ್ ನಿಮಗೆ ವಿಡಿಯೋ ಮಾಡಿದೆ, ಭಾಗ ಸಂಖ್ಯೆ ಕ್ರಮ ಸಂಖ್ಯೆಯಲ್ಲಿ ಬಹಳಷ್ಟು ದೊಡ್ಡ ಕನ್ಫ್ಯೂಷನ್ಸ್ ಗಳು ಕ್ರಿಯೇಟ್ ಆಗ್ತಾ ಇದೆ. 2002ರ ಪಟ್ಟಿ 2002 ಅಲ್ಲಿ ನಿಮ್ಮ ವೋಟರ್ ID ಯಲ್ಲಿ ನಿಮ್ಮ ಲಿಸ್ಟ್ ಇರಬೇಕು ಅಥವಾ ಹೆಸರು ಇದ್ರೆ ಮಾತ್ರ ನೀವು ಅಲ್ಲಿರುವಂತ ಭಾಗ ಸಂಖ್ಯೆ ಕ್ರಮ ಸಂಖ್ಯೆನ ತಗೊಂಡು ನೆಕ್ಸ್ಟ್ ಇವಾಗ ಬರಿಬಹುದು ಅಂತ ಹೇಳಿ. ಬಿಕಾಸ್ ಭಾರತದಲ್ಲಿ 2002ರಲ್ಲಿ ಲಾಸ್ಟ್ ಸೆನ್ಸಸ್ ಆಗಿದ್ದು, ಇವಾಗ 2026 ಅಲ್ಲಿ ಮತ್ತೆ ಸೆನ್ಸಸ್ ನ ಮಾಡ್ತಾ ಇರುವಂತದ್ದು. ಸೊ ಹಳೆ ಡೇಟಾನ ನಾವು ಪ್ರೊವೈಡ್ ಮಾಡ್ಲೇಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಾನು 2002 ಅಲ್ಲಿ ನನಗೆ ವೋಟಿಂಗ್ ರೈಟ್ಸ್ ಇರಲಿಲ್ಲ, ಬಿಕಾಸ್ ನಾನು 18 ಆಗಿರಲಿಲ್ಲ, ನನಗೆ ವೋಟಿಂಗ್ ರೈಟ್ಸ್ ಇರಲಿಲ್ಲ. ಇವಾಗ ನಂದು ಹೆಸರು ಇಲ್ವೇ ಇಲ್ವಲ್ಲ, ಇವಾಗ ನಾನು ನಂದು ಹೊಸದಾಗಿ ಡೇಟಾನ ಇವ್ರು ಅಪ್ಡೇಟ್ ಮಾಡಬೇಕಾಗಿದೆ. SIR ಅವರು ವೋಟಿಂಗ್ ಲಿಸ್ಟ್ ಅಲ್ಲಿ ನನ್ನ ಹೆಸರನ್ನ ಹೊಸದಾಗಿ ಅಪ್ಡೇಟ್ ಮಾಡಬೇಕಾಗಿದೆ. ಈಗ ಏನಾಗುತ್ತೆ, ನಾನೇನ್ ಮಾಡಬಹುದು, 2002ರಲ್ಲಿ ನಮ್ಮಪ್ಪ ನಮ್ಮಮ್ಮ ವೋಟ್ ಹಾಕಿದಾರಲ್ಲ ಆ ಲಿಸ್ಟ್ ನ ನಾನು ತೆಗಿಬೇಕಾಗತ್ತೆ. ನಮ್ಮ ಅಪ್ಪ ಅಮ್ಮಂದು ಡೀಟೇಲ್ಸ್ ನ ನಾನು ಕೊಡ್ಬೇಕಾಗತ್ತೆ. ಬಿಕಾಸ್ ನಂದು ಲಾಸ್ಟ್ ಅಲ್ಲಿ ಡೇಟಾ ಇರೋದಿಲ್ಲ. ಲಾಸ್ಟ್ 2 ಇಯರ್ಸ್ ಇಂದ ನಾನು ಲಾಸ್ಟ್ 5 ಇಯರ್ಸ್ ನಾನು ವೋಟ್ ಹಾಕಿದ್ದೀನಿ. ಹೋದ ವರ್ಷ ನಾನು ಲಾಸ್ಟ್ ಎಲೆಕ್ಷನ್ ನಾನು ವೋಟ್ ಹಾಕಿದ್ದೀನಿ. ಬಟ್ 2002 ಅಲ್ಲಿ ಲಾಸ್ಟ್ ಸೆನ್ಸಸ್ ನಡೆದಿರೋ ಕಾರಣ ನಾನು ನಮ್ಮ ಅಪ್ಪ ಅಮ್ಮ ವೋಟ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಅವರ ಡೇಟಾನ ನಾನು ಕೊಡ್ತಾ ಇದ್ದೀನಿ. ಸರಿನಾ? ಇಲ್ಲ ಅಂತ ಅಂದ್ರೆ ನಮ್ಮ ಅಪ್ಪ ಅಮ್ಮ ಅವ್ರೇನ್ ಮಾಡ್ಬೇಕು, ಅವ್ರು 2002 ಅಲ್ಲಿ ಅವ್ರು ವೋಟಿಂಗ್ ಹಾಕಿರ್ತಾರೆ, ಬಟ್ ಅವರ ಡೇಟಾನ ತಗೋಬೇಕು. ಅದು ಯಾವ ರೀತಿ ಅಂದ್ರೆ, ಅದನ್ನೇ ನಾವು ವೆಬ್ಸೈಟ್ ಅಲ್ಲಿ ಹುಡುಕ್ಬೇಕು. ನಮ್ಮ ಅಪ್ಪ ಅಮ್ಮನ ಡೇಟಾ ಕೊಡೋದಕ್ಕೆ ಏನು ತೊಂದರೆ ಇಲ್ಲ. ನಾವು ಇಲ್ಲೇ ಇದೇ ವಾರ್ಡಲ್ಲಿ ಹೋಗಿ ಹಾಕಿದ್ದಾರೆ, ಇಲ್ಲೇ ಹಾಕಿದ್ದಾರೆ ಅನ್ನೋದು ಏನು ಕೊಡುವಂತದ್ದು ಏನೂ ಇಲ್ಲ. ಬಟ್ ಏನಂದ್ರೆ, ನಮ್ಮ ಅಪ್ಪ ಅಮ್ಮಂದು ICP ನಂಬರ್ನ ಎಂಟ್ರಿ ಮಾಡಿದ್ರೆ ನಾವು ಇವಾಗ ಯೂತ್ ಸೇರಿದೀವಿ, ನಮಗೆ ಬೆನಿಫಿಟ್ ಆಗುತ್ತೆ. ಬಟ್ ಅವ್ರಿಗೆ ಹಂಗಲ್ವಲ್ಲ, ಅವ್ರು ತುಂಬಾ ವರ್ಷದಿಂದ ವೋಟ್ ಹಾಕೊಂಡೇ ಬಂದಿದ್ದಾರೆ. ಇವ್ರೇನ್ ಮಾಡ್ತಾರೆ, ಯಾವ ಒಂದು ಅವರು ಇವಾಗ ಬಾಡಿಗೆ ಮನೆಗೆ ಇರ್ತಾರೆ, ರಿಲೀಸ್ ಮನೆ ಇರ್ತಾರೆ, ಮನೆ ಖಾಲಿ ಮಾಡ್ಕೊಂಡು ಬೇರೆ ಬೇರೆ ಏರಿಯಾಗೆ ಶಿಫ್ಟ್ ಆಗ್ತಾ ಇರ್ತಾರೆ. 2002ರಲ್ಲಿ ನಾವೆಲ್ಲಿದ್ವಿ ಅಂತ ನೆನ್ಪಿಟ್ಕೊಳ್ಳೋದೇ ದೊಡ್ಡ ವಿಷಯ ಇವಾಗ. ಸೊ ಇವಾಗ ಒಂದು ಅಂದಾಜಿನ ಮೇಲೆ ಓಕೆ ಈ ಏರಿಯಾದಲ್ಲಿ ಇದ್ವಿ ಅಂತ ಹೇಳಿದ್ರೆ, ಆ ಒಂದು ವೆಬ್ಸೈಟ್ ಅಲ್ಲಿ ನಮ್ಗೆ ವಿತ್ ಕ್ರಾಸ್ ವಿತ್ ಡೋರ್ ನಂಬರ್ ವೈಸ್ ಸ್ಪ್ಲಿಟ್ ಮಾಡಿದ್ದಾರೆ ಓಕೆನಾ ವೆಬ್ಸೈಟ್ ಅಲ್ಲಿ. ಸೊ ನಿಮ್ಗೆ ಸುಲಭ ಆಗುತ್ತೆ. ಅಕ್ಕಪಕ್ಕದ ಮನೆಯವ್ರನ್ನ ಕೇಳಿ ನೋಡಿ ಯಾವ ಒಂದು ಇದು ಭಾಗದಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಆ ನಂಬರ್ನ ಇಟ್ಕೊಂಡು ನೀವು ಹುಡುಕಬಹುದು. ಹುಡುಕಿದ್ರೆ 2002 ಲಿಸ್ಟ್ ಸಿಗುತ್ತೆ. ಅದರಲ್ಲಿ ಕ್ರಮ ಸಂಖ್ಯೆ ಭಾಗ ಸಂಖ್ಯೆನ ನಾವು ತಗೋಬಹುದು. ಇದು ಯಾರಿಗೆ? ಪೇರೆಂಟ್ಸ್ ಗಳಿಗೆ. ಮಕ್ಕಳಿಗೆ ಯಾರು ನಮ್ಗೆ 2002 ಅಲ್ಲಿ ನಮ್ಗೆ ವೋಟಿಂಗ್ ರೈಟ್ಸ್ ಇಲ್ಲ, ನಮ್ದು ಏನೂ ತೊಂದರೆ ಇಲ್ಲ, ನಾವು ನಮ್ಮ ಅಪ್ಪ ಅಮ್ಮಂದು ರೆಫರೆನ್ಸ್ ನ ಕೊಟ್ಬಿಟ್ಟು ಬಿಟ್ಬಿಡ್ತೀವಿ. ಆದ್ರೆ ವೋಟ್ ಹಾಕಿದಾರಲ್ಲ 2022ರಲ್ಲಿ 2002ರಲ್ಲಿ ಯಾರು ವೋಟ್ ಹಾಕಿದಾರಲ್ಲ ಅಂತವ್ರದ್ದು ಡೀಟೇಲ್ಸ್ ನ ನಾವು ಫೆಚ್ ಮಾಡ್ಲೇಬೇಕು. ಅದಕ್ಕೆ ನಮ್ಗೆ ವೆಬ್ಸೈಟ್ ಅಲ್ಲಿ ಹುಡುಕ್ಲೇಬೇಕು, ತಗೊಳ್ಳೇಬೇಕು. ಆಯ್ತು, ಇವಾಗ ನಿಮಗೆ ನಮ್ಗೆ ಪ್ರಾಬ್ಲಮ್ ಇಲ್ಲ. ನಮ್ಮ ಅಪ್ಪ ಅಮ್ಮನ ಹೆಸರು ಹಾಕಿದ್ವಿ, ನಮ್ಮ ಅಪ್ಪ ಅಮ್ಮಂದು ವೋಟರ್ ಲಿಸ್ಟ್ ಅಲ್ಲಿ ಸಿಕ್ತು. 2002 ಅಲ್ಲಿ ನನಗೆ ವೋಟರ್ ಲಿಸ್ಟ್ ಅಲ್ಲಿ ಅವ್ರದ್ದು ಏನಿದೆ ಡೇಟಾ ಅಲ್ಲಿ ನನಗೆ ಸಿಕ್ತು, ಕ್ಲಿಯರ್ ಆಯ್ತು. ಇಲ್ದೇ ಇರೋರು ಏನ್ ಮಾಡ್ಬೇಕು, ಏನೂ ಗೊತ್ತಿಲ್ಲ, ಏನೂ ಇಲ್ಲ, ನಮಗೆ ಏನೂ ನೆನಪಿಲ್ಲ, ನಮಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಅನ್ನೋರಿಗೆ ಪ್ರಾಬ್ಲಮ್ ಖಂಡಿತ ಕ್ರಿಯೇಟ್ ಆಗ್ತಾ ಇದೆ. ಯಾವ ರೀತಿ ಪ್ರಾಬ್ಲಮ್, ಇವಾಗ ಗೌರ್ಮೆಂಟ್ ಕಡೆಯಿಂದ ಅಥವಾ ಹೊಸ ರೂಲ್ಸ್ ನ ಮಾಡ್ತಾ ಇದಾರೆ ಅಂತ ಅಂದ್ರೆ, ಏನು ನನಗೆ ಡೀಟೇಲ್ಸ್ ಗೊತ್ತಿಲ್ಲ ಅಂತ ಅಂದ್ರೆ ಏನ್ ಹೇಳ್ತಾ ಇದಾರೆ, ನೀವು ಫಾರಂ ನ ಫಿಲ್ ಮಾಡ್ಬಿಡಿ. ಅಧಿಕಾರಿಗಳು ಹೇಳ್ತಾ ಇರೋದು, ನಿಮಗೆ ಏನ್ ಡೀಟೇಲ್ಸ್ ಗೊತ್ತಿದೆ ಅಥವಾ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು ಅಥವಾ ನಿಮ್ಮ ಅಪ್ಪ ಅಮ್ಮಂದಾಗಿರ್ಬೋದು ICP ನಂಬರ್ ಹಾಕ್ಬಿಟ್ಟು ನಿಮ್ಗೇನಿದೆ ಅಥವಾ ನಿಮ್ದು ರೀಸೆಂಟ್ ಆಗಿ ವೋಟರ್ ID ನಿಮ್ದೇನಾದ್ರು ಬಂದಿದ್ರೆ ಅದರದ್ದು ನಂಬರ್ ಹಾಕ್ಬಿಟ್ಟು ಫಿಲ್ ಮಾಡ್ಬಿಡಿ. ಮಿಕ್ಕಿದನ್ನ ಆಮೇಲೆ ನೋಡೋಣ ಅಂತ ಹೇಳ್ತಾ ಇದಾರೆ. ಫಿಲ್ ಮಾಡಿ ಸೈನ್ ಹಾಕ್ಬಿಡಿ, ನಾವು ಇಸ್ಕೊಂಡ್ಬಿಡ್ತೀವಿ, BLOಗಳು ಬಂದು ಇಸ್ಕೊಂಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು. ಇನ್ನೊಂದು ವಿಚಾರ ಏನ್ ಹೇಳ್ತಿದ್ದಾರೆ, BLOಗಳನ್ನ ಕೇಳಿ 2002 ಅಲ್ಲಿ ನಾವ್ ಯಾವ ಏರಿಯಾಲಿ ಇದ್ವಿ ಹುಡುಕೊಡಿ ಅಂತ ಹೇಳಿದ್ರೆ ಯಾವ BLOಗಳು ಹೆಲ್ಪ್ ಮಾಡೋದಿಲ್ಲ. ಈ ವಿಚಾರವಾಗಿ ಕ್ಲಿಯರ್ ಆಗಿ ನಾನು ಹೇಳ್ತಾ ಇದ್ದೀನಿ. ಬಿಕಾಸ್ ಏನಂದ್ರೆ ಅವ್ರಿಗೂ ಕೆಲಸಗಳು, ಅವರು ಇದು ಮಾಡ್ಬೇಕು ಅದು ಮಾಡ್ಬೇಕು ಅಂತ ಇರ್ತಾರೆ. ಸೊ 2002 ಅಲ್ಲಿ ನೀವ್ ಯಾವ ಏರಿಯಾಲಿ ಇದ್ರಿ, ಎಲ್ಲಿದ್ರಿ, ಏನು ಅಂತ ಕೇಳ್ಕೊಂಡು ಕೂತ್ಕೊಂಡು ಅವರು ನೋಡ್ಕೊಂಡು ಕೂತ್ಕೊಳ್ಳೋಷ್ಟು ಟೈಮ್ ಇರೋದಿಲ್ಲ, ಹೆಲ್ಪ್ ಮಾಡಲ್ಲ. ಸೊ ನೀವೇನೆ ಚುರುಕಾಗಿ ನೋಡ್ಕೋಬೇಕು. ಏನೋ ಗೊತ್ತಿಲ್ಲ ಅಂದ್ರೆ ಫಾರಂ ನ ಫಿಲ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಇಟ್ಟಿದ್ದಾರೆ. ಆಗಸ್ಟ್ 5ನೇ ತಾರೀಕಿನ ಮೇಲೆ ಯಾರೆಲ್ಲ ಈ ಒಂದು ಫಾರಂ ನ ಸಬ್ಮಿಟ್ ಮಾಡಿಲ್ಲ ಅಥವಾ ಅವ್ರ ಹತ್ರ ಡೇಟಾ ಇಲ್ಲ, ಅವ್ರ ಮನೆಗಳಿಗೆ ನೋಟಿಸ್ ಬರ್ತಾ ಇದೆ ಗೌರ್ಮೆಂಟ್ ಕಡೆಯಿಂದ. 1 ತಿಂಗಳ ಅವಧಿಯಲ್ಲಿ ಎಲ್ಲರ ಮನೆಗೂ ನೋಟಿಸ್ ಬರುತ್ತೆ. ಯಾರು ಈ ಫಾರಂ ನ ಫಿಲ್ ಮಾಡಿಲ್ಲ, ಡೀಟೇಲ್ಸ್ ನ ಕೊಟ್ಟಿಲ್ಲ, ಈ ನೋಟಿಸ್ ಮನೆಗೆ ಬಂದಾಗ ಕೋರ್ಟ್ ಇಂದ ನೋಟಿಸ್ ಬರುತ್ತೆ. 11 ಡಾಕ್ಯುಮೆಂಟ್ಸ್ ಗಳು, SSLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು ಅಥವಾ ಪಾಸ್ಪೋರ್ಟ್, ಯಾವ್ದಾದ್ರು ಡಾಕ್ಯುಮೆಂಟ್ಸ್ ನ ನೀವು ಪ್ರೊಡ್ಯೂಸ್ ಮಾಡ್ಬೇಕು. ಹೌದು ನಾನು ಸಿಟಿಸನ್ ಅನ್ನೋದಕ್ಕೆ ನೀವು ಒಂದು ಪ್ರೂವ್ ಮಾಡ್ಕೋಬೇಕು. ಬಿಕಾಸ್ ನೀವು ವೋಟರ್ ಲಿಸ್ಟ್ ಅಲ್ಲಿ ನೀವು ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಸಿಟಿಸನ್ಶಿಪ್ ಮುಖಾಂತರ ನೀವು ಅದನ್ನ ಪ್ರೂವ್ ಮಾಡ್ಕೋಬೇಕಾಗುತ್ತೆ. ಎಲ್ಲೂ ಡಾಕ್ಯುಮೆಂಟ್ಸ್ ನ ಕೊಡ್ಬೇಕು. ಇಫ್ ಇನ್ ಕೇಸ್ ನನ್ನ ಹತ್ರ ಅದು SLC ಮಾರ್ಕ್ಸ್ ಕಾರ್ಡು ಇಲ್ಲ, ಕೆಲವರ ಹತ್ರ ಆಕ್ಚುಲಿ SLC ಮಾರ್ಕ್ಸ್ ಕಾರ್ಡ್ ಇಲ್ಲ, ಅದರ ಮಾರ್ಕ್ಸ್ ಕಾರ್ಡ್ ಇಲ್ಲ ಅಂತಂದ್ರೆ ನಿಮ್ಗೆ ಫೈನ್ ಬೀಳುತ್ತೆ, ನಿಮ್ಗೆ ವೋಟರ್ ID
ಕ್ಯಾನ್ಸಲ್ ಆಗುತ್ತೆ, ನಿಮ್ಗೆ ವೋಟಿಂಗ್ ಅಥಾರಿಟಿ ಬರೋದಿಲ್ಲ. ಸೊ ಇದು ಆಗಸ್ಟ್ 5ನೇ ತಾರೀಕಿನ ಮೇಲೆ ನೋಟಿಸ್ ಕಳ್ಸೋದಕ್ಕೆ ಸಿದ್ಧತೆ ಮಾಡ್ಕೋತಾ ಇದ್ದಾರೆ. ಇವಾಗ ವೆರಿ ಶಾರ್ಟ್ ಟರ್ಮ್ ಅಲ್ಲಿ ಇಷ್ಟೆಲ್ಲ ರೂಲ್ಸ್ ನ ಮಾಡಿರುವಂತ ಗವರ್ಮೆಂಟ್. ಸೊ ಇದಿಷ್ಟು ವಿಚಾರ ನಿಮಗೆ ಹೇಳಿದೆ. ಇವಾಗ ವೆಬ್ಸೈಟ್ ಅಲ್ಲಿ ಯಾವ ರೀತಿ 2002 ಪಟ್ಟಿನ ಹುಡ್ಕೋದು ಅಂತ ಹೇಳಿ ತೋರಿಸ್ತೀನಿ, ಬನ್ನಿ. ಗೂಗಲ್ಗೆ ಹೋಗ್ಬಿಟ್ಟು CEO ಕರ್ನಾಟಕ ಅಂತ ಸರ್ಚ್ ಮಾಡ್ತೀರಾ. ಅದಾದ್ಮೇಲೆ ನಿಮಗೆ ಈ ರೀತಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಕಂಪ್ಯೂಟರಲ್ಲಾದ್ರೂ ನೋಡ್ಬೋದು, ಫೋನಲ್ಲಾದ್ರೂ ನೋಡ್ಬೋದು, ಏನೂ ತೊಂದರೆ ಇಲ್ಲ. ಇಲ್ಲಿ ಓಪನ್ ಆಗ್ತಾ ಇದ್ದಂಗೆ ಕೆಳಗಡೆ ನಿಮಗೆ ಇಲ್ಲಿ ಒಂದು ಸ್ಕ್ರಾಲ್ ಆಗ್ತಾ ಇದೆ ನೋಡಿ, ಇಲ್ಲಿ ಆ್ಯಡ್ ಬರ್ತಾ ಇದೆ ನೋಡಿ. ಇಲ್ಲಿ ನಿಮಗೆ ಒಂದು ಆಪ್ಷನ್ ತೋರಿಸುತ್ತೆ. ಇವಾಗ ಬಂತು ನೋಡಿ, ಎಲೆಕ್ಟ್ರಾಲ್ ರೋಲ್ 2002 ಅಂತ ಹೇಳ್ಬಿಟ್ಟು ಇದ್ರ ಮೇಲೆ ನಾವು ಕ್ಲಿಕ್ನ ಮಾಡ್ತೀವಿ. ಮಾಡಿದ್ಮೇಲೆ 2 ಆಪ್ಷನ್ ಬರುತ್ತೆ. ಫಸ್ಟ್ ಆಪ್ಷನ್ನ ನಾವು ಕ್ಲಿಕ್ ಮಾಡ್ಕೋತೀವಿ. ಈ ರೀತಿ ಒಂದು ಇದು ಓಪನ್ ಆಗುತ್ತೆ. ಇಲ್ಲಿ ನಾವು ಯಾವ ಒಂದು ಡಿಸ್ಟಿಕ್ಕು, ನೀವು ಯಾವ ಊರವರು ಅದನ್ನು ಸೆಲೆಕ್ಟ್ ಮಾಡ್ಕೋತೀರಾ. ಸೊ ಇವಾಗ ನಮ್ಮ ಒಂದು ವಾರ್ಡ್ ಬಂದು ಬಿನ್ನಿಪೇಟೆಗೆ ಬರುತ್ತೆ. ಸೊ ನೋಡ್ಬೋದು ಒಂದೊಂದು ಏರಿಯಾದು ಎಲ್ಲನೂ ತೋರಿಸುತ್ತೆ. ಸೊ ಇದು ಬಿನ್ನಿಪೇಟೆ ರಿವಿಷನ್ ಆದಮೇಲೆ ವಿಜಯನಗರ ಅದು ಇದು ಎಲ್ಲ ಸೇರ್ಕೊಂಡು ಇವಾಗ ಬಿನ್ನಿಪೇಟೆ ವಾರ್ಡಿಗೆ ಬಂದಿರೋದ್ರಿಂದ ಬಿನ್ನಿಪೇಟೆ ಮಾಡ್ಕೋತೀನಿ. ಇವಾಗ ಪಾರ್ಟ್ ನಂಬರ್ ಇಂಪಾರ್ಟೆಂಟ್ ಆಗುತ್ತೆ. ಈ ಪಾರ್ಟ್ ನಂಬರ್ ಕರೆಕ್ಟಾಗಿ ಗೊತ್ತಿದ್ರೇ ನಮಗೆ ಕರೆಕ್ಟಾಗಿ ಹುಡುಕಕ್ಕಾಗೋದು. ಇವಾಗ ಬಾಪೂಜಿ ನಗರ್ ಏರಿಯಾ ಯಾರಾದರೂ ಹುಡುಕ್ತಿದ್ರೆ, ಬೆಂಗಳೂರಲ್ಲಿ ಬಾಪೂಜಿ ನಗರ್ ಏರಿಯಾ ಯಾರಾದರೂ ಹುಡುಕ್ತಿದ್ರೆ 60 ಶುರುವಾಗುತ್ತೆ ನಿಮ್ಮ ಪಾರ್ಟ್ ನಂಬರು. ಸೊ ಈ ರೀತಿ ಕೆಲವೊಂದಷ್ಟು ಏರಿಯಾಗಳಿಗೆ 1ಇಂದ 10ಗೆ ಒಂದು ಏರಿಯಾ, 11ಇಂದ 20ಗೆ ಒಂದು ಏರಿಯಾ, ಈ ರೀತಿ ಸ್ಪ್ಲಿಟ್ ಮಾಡಿದ್ದಾರೆ. ಸೊ ನೀವು ಪಾರ್ಟ್ ನಂಬರ್ನ ಹುಡ್ಕೋದ್ರಲ್ಲಿ ಸ್ವಲ್ಪ ಡಿಲೇ ಆಗುತ್ತೆ. ಇಲ್ಲ ಅಂದರೆ ನೀವು BLOಗೂ ಕೇಳ್ಬೋದು, ಅವರು ಸ್ಪ್ಲಿಟ್ ಮಾಡಿರ್ತಾರೆ. ಯಾಕಂದರೆ ಈಗ 1ಇಂದ ಆಲ್ಮೋಸ್ಟ್ ನೀವು ನೋಡ್ಬೋದು ಎಷ್ಟಿದೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ನಿಮಗೆ 352 ನಿಮಗೆ ಪಾರ್ಟ್ ನಂಬರ್ಗಳನ್ನ ತೋರಿಸ್ತಾ ಇದೆ. ಯಾವ ಏರಿಯಾ ಎಲ್ಲೆಲ್ಲಿ ಹೋಗಿರುತ್ತೆ ಅನ್ನೋದು ಕನ್ಫ್ಯೂಷನ್ಸ್ ಇರುತ್ತೆ ಜನಕ್ಕೆ. ಅಷ್ಟೊಂದು ಅಷ್ಟು ಫಾಸ್ಟಾಗಿ ಗೊತ್ತಾಗಲ್ಲ ನಮ್ಮ ಏರಿಯಾ ಎಲ್ಲಿದೆ, ಯಾವ ನಂಬರ್ ಎಲ್ಲಿದೆ ಅಂತ ಹುಡ್ಕೊಂಡು ಕುತ್ಕೋಬೇಕಾಗುತ್ತೆ. ಸೊ ನನಗೆ ಗೊತ್ತಿರೋದು 60ಇಂದ ಬಾಪೂಜಿ ನಗರ ಶುರುವಾಗ್ತಾ ಇದೆ. ಸೊ ಅದನ್ನು ಒತ್ತಿದ ತಕ್ಷಣ ನೋಡಿ ನಿಮಗೆ ಇಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ಸ್ ತೋರಿಸ್ತಾರೆ. ಇಲ್ಲಿ ನೋಡ್ಬೋದು ನಿಮಗೆ ನೋಡಿ, ಬಾಪೂಜಿ ನಗರ ಅಡ್ರೆಸ್ಸು ವಿತ್ ಅಡ್ರೆಸ್ಸು ಸರಸ್ವತಿ ವಿದ್ಯಾಲಯ, ಇದು ಅಡ್ರೆಸ್ ತೋರಿಸುತ್ತೆ ಆಯಿತಾ, ಯಾವ ಬಡಾವಣೆ ಏನು ಅಂತ. ಇದಾದ್ಮೇಲೆ ಇಲ್ಲಿ ನಿಮಗೆ ಡೀಟೇಲ್ಸು ಕಾಣೋದಕ್ಕೆ ಶುರುವಾಗುತ್ತೆ. ಇದು ನೀವು ಮತದಾರರ ಹೆಸರು, ಇದು ಮತದಾರರ ಗಂಡನ ಹೆಸರು ಅಥವಾ ತಂದೆಯ ಹೆಸರು ಇಲ್ಲಿರುತ್ತೆ. ಸೊ ಇವಾಗ ನಿಮ್ಮ ಹೆಸರನ್ನ ಇಲ್ಲಿ ಹುಡುಕ್ತಾ ಹೋಗಬೇಕು. ಆಮೇಲೆ ನಿಮ್ಮ ಅಪ್ಪನ ಹೆಸರು ಹುಡುಕ್ಬೇಕು. ಫಸ್ಟು ನಿಮ್ಮ ಹೆಸರು ಹುಡುಕಿದ್ರೆ ಆಮೇಲೆ ನಿಮ್ಮ ಫಾದರ್ ಹೆಸರನ್ನ ಕ್ರಾಸ್ ವೆರಿಫೈ ಮಾಡ್ಕೊಂಬಿಡಿ. ಸೊ ಕ್ರಾಸ್ ವೆರಿಫೈ ಮಾಡ್ಕೊಂಡ್ರೆ ನಿಮಗೆ ನಿಮ್ಮ ಹೆಸರು ಕನ್ಫರ್ಮೇಷನ್ ಸಿಕ್ಬಿಡುತ್ತೆ. ಸೊ ಇಲ್ಲಿ ನೋಡಿ ಕಂಪ್ಲೀಟಾಗಿ ಈ ರೀತಿ ನಿಮಗೆ 500 600 ಹೆಸರುಗಳು ಈ ಥರ ಎಷ್ಟೊಂದು ಪೇಜ್ಗಳಲ್ಲಿ ಇರುತ್ತೆ ನೋಡಿ. 1000 ಮೇಲೆಲ್ಲ ಇದೆ ನಿಮಗೆ ನೋಡಿ. 1222 ಹೆಸರುಗಳು ಈ ಒಂದು ಇದರಲ್ಲಿದೆ. ಈ ರೀತಿ ಹುಡ್ಕೊಂಡು ಕುತ್ಕೋಬೇಕು ನಾವು. ಸೊ ಈ ಪಾರ್ಟ್ ನಂಬರು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ, ಕರೆಕ್ಟಾಗಿ ಸಿಕ್ಬಿಟ್ರೆ ನಿಮಗೆ ಅರ್ಧ ಕೆಲಸ ಮುಗ್ದಂಗೆ. ಸೊ ಇವಾಗ ನೋಡಿ ಇಲ್ಲಿ ಇದು ಬಂತ. ಇವಾಗ ಇದರಲ್ಲಿ ನಾವು ಏನು ಡೀಟೇಲ್ಸ್ನ ತಗೋಬೇಕು ಅಥವಾ ಈ ಒಂದು ವೋಟರ್ ID ಲಿಸ್ಟಲ್ಲಿ ಇವಾಗ ನಮ್ಮದು ಸಿಕ್ತು, ನಮ್ಮ ಫಾದರ್ದು ನಮ್ಗೆ ಹೆಸರು ಸಿಕ್ಕಿದೆ. ಇದರಲ್ಲಿ ನಾನು ಏನು ತಗೋಬೇಕು ಅಂತ ಅಂದರೆ ಭಾಗ ಸಂಖ್ಯೆ ನಿಮಗೆ ಕಾಣುತ್ತೆ ನೋಡ್ಬೋದಾ, ಇಲ್ಲಿ ಭಾಗ ಸಂಖ್ಯೆ ನಿಮಗೆ ಇಲ್ಲಿ ಸಿಗುತ್ತೆ. ಇದಾದಮೇಲೆ ನಿಮಗೆ ನಿಮ್ಮ ಒಂದು ಕ್ರಮ ಸಂಖ್ಯೆನೂ ಸಿಕ್ಬಿಡುತ್ತೆ. ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ ನಿಮಗೆ ಈ ರೀತಿ ವೋಟರ್ ಲಿಸ್ಟಲ್ಲಿ ಸಿಗುತ್ತೆ. ಕೆಲವೊಂದು ಸರಿ ನಿಮ್ಮ ಫಾದರ್ದು ನೋಡಿ ಇಲ್ಲಿ ಹೆಸರು ಬರುತ್ತೆ, ಕೆಲವೊಂದ್ಸಲಿ ಇಲ್ಲಿ ನಂಬರ್ ಕೂಡ ತೋರಿಸುತ್ತೆ ನಿಮಗೆ. ಈ ರೀತಿ ನೀವು ಹೆಸರನ್ನ ಕಂಡುಹಿಡಿಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಸಿಕ್ಕಿಲ್ಲ ಲಿಸ್ಟು, ಬ್ಯಾಕ್ ಹೋಗಬೇಕು. ಇಲ್ಲಿ ಬರ್ತೀರಾ ಮತ್ತೆ ಇಲ್ಲಿ ಚೇಂಜ್ ಮಾಡ್ಕೊತೀರಾ. ಸೊ ಇವಾಗ ಬಾಪೂಜಿ ನಗರ ಏರಿಯಾ ಬೇಡ ನನಗೆ, ಇವಾಗ ನಾನು 80ಗೆ ಹೋಗ್ತೀನಿ, ಬೇರೆ ಯಾವುದೋ ಏರಿಯಾ ತೋರಿಸ್ತೀನಿ ಇವಾಗ ನಾನು. ಸೊ ಇದು ಅವಾಗ ಈ ಥರ ಸರ್ವರ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಲೋಡ್ ಮಾಡ್ತಾ ಇರಬೇಕು, ನೋಡ್ತಾ ಇರಬೇಕು. ಸೊ ನೋಡಿ ಇವಾಗ 80ಗೆ ಬಂದೆ ನಾನು. ಇದು 80ಗೆ ಬಂದಿದ್ದಕ್ಕೆ ಎಲ್ಲಿಗೆ ಬಂತು ಅಂದರೆ ಇದು ಸೀದಾ ವಿಜಯನಗರಕ್ಕೆ ಬಂದ್ಬಿಡ್ತು ನೋಡಿ. RPC ಲೇಔಟ್ ವಿಜಯನಗರಕ್ಕೆ ಬಂತು. ಸೊ ಒಂದೊಂದು ಏರಿಯಾ ಅಕ್ಕಪಕ್ಕದ ಏರಿಯಾ, ಇವಾಗ ಬಾಪೂಜಿ ನಗರದಿಂದ RPC ಲೇಔಟು ವಿಜಯನಗರ, ಅದಾದ್ಮೇಲೆ ರಾಜಾಜಿನಗರ, ಈ ರೀತಿ ಪಕ್ಕ ಏರಿಯಾದ್ದೇನೆ ನಿಮಗೆ ಲಿಸ್ಟು ತೋರಿಸ್ತಾ ಹೋಗುತ್ತೆ ನೋಡಿ. ಈ ರೀತಿ ನೋಡಿ ಇಲ್ಲಿ ನಂಬರ್ಸ್ ತೋರಿಸ್ತು ನೋಡಿ. ಇಲ್ಲಿ ಇದೆಲ್ಲ ಅವ್ರದ್ದು ICP ನಂಬರ್ಗಳನ್ನ ಇಲ್ಲಿ ಕೊಟ್ಟಿರ್ತಾರೆ. ಸೊ ಇಲ್ಲಿ ನಿಮ್ಮ ಹೆಸರು ನೋಡ್ಕೊಳ್ಳಿ, ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ತಂದೆ ಹೆಸರಿದೆ ನೋಡಿಕೊಂಡು ಇದನ್ನು ನೀವು ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೋಬೇಕು. ಸೊ ಈ ರೀತಿ 2002 ಅಲ್ಲಿ ನಿಮ್ಮ ಮತದಾರರ ಪಟ್ಟಿನ ಚೆಕ್ ಮಾಡ್ಕೊಳ್ಳೋದು. ಸೊ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. 2002 ಅಲ್ಲಿ ಪಟ್ಟಿ ಯಾವ ರೀತಿ ನಾವು ಹುಡುಕಿದ್ವಿ, ನಮ್ಮ ಡೇಟಾ ಯಾವ ರೀತಿ ಸಿಕ್ತು, ಅಂಡ್ ಯಾವ ರೀತಿ ಏರಿಯಾನ ಸ್ಪ್ಲಿಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ನೀವು ಹುಡುಕ್ಬೇಕಾಗತ್ತೆ. ಇದೊಂದೇ ಮಾರ್ಗ ಇರೋದು. BLOಗಳು ಖಂಡಿತ ಹೆಲ್ಪ್ ಮಾಡೋದಿಲ್ಲ. ಬಿಕಾಸ್ ಅವ್ರಿಗೆ ದಿನಕ್ಕೆ 200-250 ಮನೆಗಳಿಗೆ ಪೇಪರ್ನ ಹಂಚಿಕೆ ಮಾಡ್ಬೇಕಾಗಿರುತ್ತೆ, ಅವರು ಮಾಡೋದಿಲ್ಲ. ಸೊ ನೀವೇನೆ ನೋಡ್ಕೊಳ್ಳಿ, ಫೋನಲ್ಲಿ ಕುತ್ಕೊಂಡು ಮಾಡ್ಕೊಳ್ಳಿ. ಸೊ ಗೊತ್ತಿರೋರು
ಈ ತರ ಅಕ್ಕಪಕ್ಕದ ಮನೆಯವರು ಸ್ವಲ್ಪ ಹೆಲ್ಪ್ ಮಾಡಿ ಫಿನಿಶ್ ಮಾಡಿ, ಯಾಕಂದ್ರೆ ಟೈಮು ತುಂಬಾ ಕಮ್ಮಿ ಇದೆ. ಆಗಸ್ಟ್ 5ನೇ ತಾರೀಕಿನ ಮೇಲೆ ನೋಟಿಸ್ ಕಳಿಸ್ತಾರೆ ಅಂದ್ರೆ ಈ ತಿಂಗಳೊಳಗಡೆ ಕಂಪ್ಲೀಟ್ ಆಗಿ ನಾವು ಡಾಕ್ಯುಮೆಂಟ್ಸ್ ನ ಫಿಲ್ ಮಾಡಿ ಸಬ್ಮಿಟ್ ಮಾಡ್ಬೇಕಾಗುತ್ತೆ, ಇಲ್ಲಾಂದ್ರೆ ನಮ್ಮ ಮನೆಗೆ ನೋಟಿಸ್ ಬರುತ್ತೆ. ಸೊ ವೋಟರ್ ಐಡಿ ಕ್ಯಾನ್ಸಲ್ ಆಗುವಂತ ಚಾನ್ಸಸ್ ಇರುತ್ತೆ, ಜೊತೆಗೆ ಫೈನ್ ಬೀಳುವಂತ ಚಾನ್ಸಸ್ ಕೂಡ ಇರುತ್ತೆ. ಸೊ ಸದ್ಯಕ್ಕೆ ಇದಿಷ್ಟು ಅಪ್ಡೇಟ್ ಇದೆ. ನಿಮಗೆ ಈ ಒಂದು SIR ವಿಚಾರವಾಗಿ ಏನೇ ಡೌಟ್ ಇದ್ರು ಕಾಮೆಂಟ್ ಅಲ್ಲಿ ನನಗೆ ಕೇಳಿ, ನಾನು ಉತ್ತರ ಕೊಡ್ತೀನಿ. ಸೊ ಇದಿಷ್ಟು ಕ್ಲಿಯರ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸರಿನಾ? ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.